ನೋಡಿ ಒಂದೊಂದು ತುಂಡುಗಳನ್ನು ಎಷ್ಟೆಷ್ಟು ಎತ್ತರ ಇದೆ, ಎಷ್ಟೆಷ್ಟಿದೆ. ಹಬ್ಬ ಈ ಯಾವುದೇ ಮರಗಳ ಕಡಿಯ ತಲೆ ಮಾಡೋಕ್ಕೂ, ಒಂದೇ ಒಂದು ಮರ ಕಡಿಯೋಕ್ಕೂ ಸಮೇತ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾರೋ ಗುತ್ತಿಗೆದಾರ, ಸಾಗರದ ಒಬ್ಬ ಗುತ್ತಿಗೆದಾರರೊಬ್ಬರು ನೋಡಿ ಇಷ್ಟು ರೋಡ್ ಮಾಡಿಕೊಂಡು ನಡು ಕಾಡಿನ ಮಧ್ಯದಲ್ಲೇ ಅಕೇಶಿಯಾ ಪ್ಲಾಂಟೇಶನ್ ಮಧ್ಯದಲ್ಲೇ ಇಷ್ಟೆಲ್ಲ ರೋಡ್ ಮಾಡ್ಕೊಂಡು ಮರಗಳನ್ನು ಅಕ್ರಮವಾಗಿ ಕಡಿತಲೆ ಮಾಡಿದ್ದಾರೆ. ಮರಗಳ ಮಾರಣವೂ ಅನ್ಬೋದೇನೋ ನೋಡಿ. ಮರಗಳು ಇಡೀ ಕಾಡನ್ನೇ ಬಗ್ಗಿದು ಮರಗಳನ್ನು ಅಕ್ರಮವಾಗಿ ನೋಡಿ ಒಂದೊಂದು ಮರನೂ ದಾರಿಗೆ ಯಾವ್ಯಾವ ಅಡ್ಡಾಗಿದ್ವೋ ಅವನ್ನೆಲ್ಲವೂ ಕಡಿತಲೆ ಮಾಡ್ಕೊಂಡು ಸಾಕ್ಸಿದ್ದಾರೆ. ನೋಡಿರಿ ಈ ಮರ ನೋಡಿರಿ ಎಷ್ಟು ಉದ್ದ ಇದೆ. ಯಾರೊಬ್ಬ ಅರಣ್ಯ ಇಲಾಖೆ ಬಂದು ರಕ್ಷಣೆ ಮಾಡಿ ನಿಲ್ಲಿಸೋ ನೋಡಿ ಎಷ್ಟು ಉದ್ದ ಇದೆ ಈ ಮರ ಕಡಿತೆಲ್ಲ ಮಾಡಿರೋದು. ಇಲ್ಲೊಂದು ಮರ ನೋಡಿ, ಎಲ್ಲವೂ ಅಕೇಶಿಯಾ ಮತ್ತು ಕಾಡು ಜಾತಿ, ಕೆಲವೊಂದು ಕಾಡು ಜಾತಿ ಮರಗಳು ಇದ್ದಾವೆ, ಕೆಲವೊಂದು ಅಕೇಶಿಯಾ ಮರನೂ ಇದ್ದಾವೆ. ಫುಲ್ ಅಕೇಶಿಯಾ ಜಾಸ್ತಿ, ಹೆಚ್ಚಾಗಿ ಅಕೇಶಿಯಾ ಮರ ಇದ್ದಾವೆ. ಇಲ್ಲಿ ನೋಡೋಣ ಬರ್ರಿ, ಎಷ್ಟೆಷ್ಟು ದೊಡ್ಡ ಬೃಹತ್ ಗಾತ್ರದ ಮರಗಳನ್ನು ಅಕ್ರಮವಾಗಿ ರಾಜಾರೋಷವಾಗಿ ಸಾಗಿಸಿದ್ದಾರೆ. ನೋಡ್ರಿ ದೊಡ್ಡ ಮರಗಳನ್ನು ನಡು ಮಧ್ಯದಲ್ಲಿ ಕಾಡಲ್ಲಿ ಕಡ್ದು ಸುಮ್ಮನೆ ಸಾಕ್ಸಿಯಾರ ನೋಡಿ. ಇಲ್ಲಿ ನೋಡ್ರಿ ಈ ಮರದ್ದು ಗಾತ್ರ ನೋಡ್ರಿ ಎಷ್ಟು ದೊಡ್ಡದಾಗಿದೆ, ಆಯಿತಾ. ಇಲ್ಲಿ ನೋಡಿ ಈ ಮರಗಳನ್ನು ಅಬ್ಬಬ್ಬಬ್ಬ ಎಷ್ಟು ದೊಡ್ಡ ಮರ ತಿಮ್ಮಿ. ಇಲ್ಲಿ ನೋಡ್ರಿ ಬುಡಗಳನ್ನು, ಈ ಮರದ್ದು ನೋಡ್ರಿ. ಈ ಮರ ಅಂತೂ ನಾನು ನೋಡ್ದಂಗೆ ಅತಿ ಹೆಚ್ಚು ದೊಡ್ಡ ಮರ ಇದ್ದಂಗಿದೆ. ಒಂದು ಪೀಸನ್ನು ಬಿಟ್ಟಿಲ್ಲ ನೋಡ್ರಿ ಈ ಮರದ್ದು ಮಾತ್ರ. ನೋಡಿ ಈ ಮರನ ಎಷ್ಟು ದೊಡ್ಡ ಗಾತ್ರ ನೋಡ್ರಿ, ಎಷ್ಟು ಸಾಕ್ಸಿಯಾರ. ಒಟ್ಟಾರೆ ಹೇಳಬೇಕು ಅಂದರೆ ಮರಗಳ ಮಾರಣ ಹೋಮನೆ ಮಾಡಿದ್ದಾರೆ ಇಲ್ಲಿ ಮಾಲ್ವೆ, ಸಾಗರ ತಾಲೂಕಿನ ಮಾಲ್ವೆ ಕಾಡಲ್ಲಿ. ಗ್ರಾಮ ಅರಣ್ಯ ಸಮಿತಿ ಸಾಮಾಜಿಕ ಅರಣ್ಯ ಮೀಸಲುಗಾಗಿಟ್ಟಿದ್ದಂಥ ಅರಣ್ಯದಲ್ಲಿ ಬೃಹತ್ ಗಾತ್ರದ ಅಕೇಶಿಯಾ ಮರಗಳನ್ನು ಕಡಿದು ಉರುಳಿಸಿ ರಾಜಾರೋಷವಾಗಿ ರಾತ್ರೋರಾತ್ರಿ ಸಾಕ್ಸ್ಯಾರೆ. ಊರವರು ಊರವ್ರೆ ಮಾಲ್ವೆ ಊರವ್ರು ಏನಂತ ಅಂದ್ಕೊಂಡಿದ್ದಾರೆ, ಅರಣ್ಯ ಇಲಾಖೆ ಇದ್ದಾನ ಪರ್ಮಿಷನ್ ತೊಗೊಂಡು ಕಡ್ದಿರ್ಬೋದು ಅಂದ್ಕೊಂಡು ಅದು ಇಲ್ಲಿ ಕೆಲವೊಂದು ತೋಟಗಳಿದೆ, ಆ ತೋಟದ ಪಕ್ಕದ ಬದಿಯ ಮರಗಳನ್ನು ಕಡ್ದಿರ್ಬೋದು ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಆದರೆ ಇವನ್ನ ನೋಡಿದರೆ ಎಲ್ಲವನ್ನೂ ಅಕ್ರಮವಾಗಿ ಕಡ್ದಿರೋದು ನೋಡ್ರಿ. ನಿನ್ನೆಯಿಂದ ಇಲ್ಲಿ ನಡೆದಿರೋಂಥ ಘಟನೆ, ಇಲ್ಲಿ ಒಂದು ದೊಡ್ಡ ಮರಗಳ ಮಾಫಿಯಾ, ಇದು ಭೂ ಮಾಫಿಯಾಕ್ಕಿಂತಲೂ ಒಂದು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಮಾಫಿಯಾ ನಡೆದಿದೆ. ಇದು ಹೆಚ್ಚು ಕಡಿಮೆ ಈ ಕೋಟ್ಯಾಂತರ ರೀತಿಯ ಬೆಲೆ ಬಾಳುವ ಅಕೇಶಿಯ ಮರಗಳನ್ನ ಕಡಿತಲೆ ಮಾಡಿದ್ದಾರೆ. ಇದಕ್ಕೆ ಮೇನ್ ರೂವಾರಿ ಯಾರೂ ಅಲ್ಲ, ಇಲ್ಲಿನ ನಮ್ಮ ಸಾಗರ ಭಾಗದಲ್ಲಿ ಪ್ರಬಲ ಟಿಂಬರ್ ಕಾಂಟ್ರಾಕ್ಟರು ಇವರು ಶಿವರಾಜ್ ತುಕಾರಾಮ್ ಅವರು ನಾವು ಗ್ರಾಮಸ್ಥರು ಬಂದಾಗ ಇಲ್ಲಿ ನಾವು ಬಂದ್ಕೊಂಡು ನಮ್ಮವರೇ ಆಡ್ಕೊಂಡು ನಮ್ಮ ಮೇಲೆ ಒಂದು ಅಸಭ್ಯ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ರು. ಎಲ್ಲ ನಾವು ಆಮೇಲೆ ಬಂದು ಮಾತಾಡ್ತೀನಿ, ನಂಗೆ ಅಲ್ಲೊಂದು ಮದುವೆ ಮನೆ ಇದೆ, ಅಲ್ಲೊಂದು ಊಟ ಇದೆ ಏನಂತ ಇಲ್ಲಿ ಅವರು ನೋಡಿದೆ. ಇಲ್ಲಿನ ಈ ರೀತಿಯ ಒಂದು ಸಾರ್ವಜನಿಕ ಒಂದು ಆಸ್ತಿಯನ್ನ ಇವರು ಈ ರೀತಿಯ ಕಬಳಿಕೆ ಮಾಡೋದು ಅನ್ಕೊಂಡ್ರೆ, ಇವರು ಮುಂದಿನ ದಿನಗಳಲ್ಲಿ ಇವರು ನಮ್ಮ ಜನರಕ್ಷಕರಲ್ಲ, ಇವರು ಜನಭಕ್ಷಕರಾಗ್ತಾರೆ. ಇವರು ಬರೇ ಇಂಥ ಮರಗಳನ್ನೇ ನೋಡ್ಕೊಂಡು ಹೋಗ್ತಾರೆ ಬಿಟ್ರೆ ಇವರು ಯಾರು ಜನಗಳಿಗೆ ಸ್ಪಂದಿಸುವಂತ ಜನರಕ್ಷಕರಾಗೋದಿಲ್ಲ. ಇವರು ಮುಂದಿನ ದಿನಗಳಲ್ಲಿ ಇವರು ಈ ಟಿಂಬರ್ ಜೊತೆ ಇವರ ರಾಜಕೀಯ ಜೀವನವೂ ಕೂಡ ಇವ್ರ ಜೊತೆ ಅಂಟಿಕೊಂಡಿದೆ. ಇವರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಲಿಕ್ಕೂ ಕೂಡ ಇಲ್ಲಿನ ಆಕಾಂಕ್ಷಿಗಳಾಗಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಾಲ್ವೆ ಗ್ರಾಮ, ನಮ್ಮ ಮಾಲ್ವೆ ವಾರ್ಡು ಯಾವ ರೀತಿ ಬುದ್ಧಿ ಕಲಿಸತ್ತಂದ್ರೆ, ಯಾಕಂದ್ರೆ ನಮ್ಮ ಸಮುದಾಯರ ಆಯ್ಕೊಂಡು ಇವರು ನಮ್ಮವರು ಯಾರಿಗೂ ಗೊತ್ತಿಲ್ಲದೆ ಇಲ್ಲಿ ನಾವು ಇಲ್ಲಿ ಅವರ ಜೊತೆಗೆ ಇರುವಂತ ಒಡನಾಡಿಗಳಿದ್ದೀವಿ, ಅವ್ರ ರಾಜಕೀಯ ಅವ್ರ ಹಿತೈಷಿಗಳಿದ್ದೀವಿ, ಅವ್ರ ಜೊತೆಗೆ ಓಡಾಡೋರಿದ್ದೀವಿ. ಎಲ್ಲರೂ ಇದ್ದುಕೊಂಡು ಇವ್ರು ನಮಗೊಂದು ವಿಷಯ ತಿಳಿಸುತ್ತೆ, ಇದು ರಾತ್ರೋರಾತ್ರಿ ನಡೆಸುವ ಒಂದು ಈ ಕಳ್ಳತನದ ಮರದ ಸಾಗಾಣಿಕೆಯನ್ನ ಇದು ಖಂಡಿಸ್ತೀವಿ. ಇದು ಈ ಫಾರೆಸ್ಟ್ ಇಲಾಖೆ ಜೊತೆಗೆ ಇದು ಒಂದು ಅವಿನಾಭಾವ ಸಂಬಂಧ. ಅವರು ಯಾರು ಏನೇ ಮಾಡಿದ್ರು ನಾನು ಇದನ್ನು ಜಯಿಸಬಲ್ಲೆ ಅಂತ ಇಟ್ಕೊಂಡಿದ್ದಾರೆ. ಇವತ್ತು ಹಲವಾರು ರಾಜ್ಯಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ ಈ ಕಡತಲೆ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಎಂತೆಂಥ ವಿಚಾರ ಜಯ ಸಿಗ್ತಾ ಇದೆ. ಇವರ ದುಡ್ಡಿನ ದರ್ಪ, ಇವರ ರಾಜಕೀಯ ದರ್ಪ ನಡೆಯುವುದಿಲ್ಲ. ಈ ಜಾಗಕ್ಕೆ
ಈ ಕ್ಷಣದಲ್ಲೇ ಈ ಶಾಸಕರು ಇಲ್ಲಿನ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ನಡೆ ನಮ್ದು ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಮಂತ್ರಿಗಳ ಜೊತೆ ನಾವು ಅವರಿಗೂ ಕೂಡ ಮನವಿ ಸಲ್ಲಿಸ್ತೀವಿ. ನಾವು ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಅಕ್ರಮವಾಗಿ ಈ ಸಾಗಾಣಿಕೆಯನ್ನ ನಾವು ನಡೀಲಿಕ್ಕೆ ಬಿಡುವುದಿಲ್ಲ. ಮತ್ತೆ ಈ ವಿಚಾರವನ್ನ ನಮಗೆ ಈ ಮೂಗಿಗೆ ತುಪ್ಪ ಹೊರಿಸಿ ಹೋಗಿದಂತೆ ಹೋಗಿದ್ದಾರೆ ನಮ್ಮ ಅರಣ್ಯ ಇಲಾಖೆಯವರು. ಇದರ ನಾವು ಗಣನೆಗೆ ತಗೊಳ್ಳ. ಇದು 9 ಜನ ಮತ್ತೆ ಪ್ಲಸ್ ಈ ಟಿಂಬರ್ ಏನು ಮಾಡಿದಾನ ಆ ವ್ಯಕ್ತಿಯ ಮೇಲೆ FIR ಮಾಡದೇ ಇದ್ರೆ ನಾವು ಮುಂದಿನ ಕ್ರಮ ಹೋರಾಟ ಮಾಡೇ ಮಾಡ್ತೀವಿ. ಇದು ರಾಜಕೀಯವಾಗಿ ಅಲ್ಲ, ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ರೀತಿ ರಾಜಕೀಯ ನಾವು ಬರುವುದಿಲ್ಲ. ಇಲ್ಲಿ ನಮ್ಮ 150 ಮನೆ ಮತ್ತು ಇಲ್ಲಿ ಸುತ್ತಮುತ್ತ ಬರುವಂತ ರೈತ ಭಾಗದವರು ಎಲ್ಲರೂ ಒಡನಾಡಿಗಳಾಗಿ ಒಗ್ಗಟ್ಟಿಂದ ಹೋರಾಡ್ತೀವಿ. ಇಲ್ಲಿ ಯಾರನ್ನು ಯಾಮರ್ಸಕ್ಕಾಗೋದಿಲ್ಲ, ಇಲ್ಲಿ ಯಾರಿಗೂ ತೇಪೆ ಹಚ್ಚಕ್ಕಾಗೋದಿಲ್ಲ. ಇದು ಅಷ್ಟು ಸುಲಭಕ್ಕೆ ಬಿಡುವುದಿಲ್ಲ. ತುಕಾರಾಮ್ ಅವರೇ, ನೀವು ಇಲ್ಲಿ ಬಂದು ಸೌಜನ್ಯಗೆ ವರ್ತಿಸಿ. ಇಲ್ಲಿ ನೋಡ್ರೆ ಗೊತ್ತಾಗತ್ತೆ, ನೀವೊಬ್ಬ ವಿದ್ಯಾವಂತ ಟಿಂಬರ್ಗಳು, ವಿದ್ಯಾವಂತ ರಾಜಕೀಯ ಪರಿಣಿತರು. ಈ ಕಾರ್ಡ್ ನೋಡ್ರೆ ಗೊತ್ತಾಗ್ತದೆ ಸರ್ಕಾರ ಜಾಗನೋ ಅಥವಾ ಇಲ್ಲಿ ಯಾರೋ ಪ್ರೈವೇಟ್ ಜಾಗನ ಅಂತ ಗೊತ್ತಾಗತ್ತೆ. ಗೊತ್ತಿದ್ದು ನೀವು ಇಂಥ ಜಾಗನ ನೀವು ಕಡ್ತಲೆ ಮಾಡ್ತೀರಂದ್ರೆ ನೀವು ಯಾವ ಮಟ್ಟಕ್ಕೆ ನೀವು ಇಲ್ಲಿ ಸಾಗರದ ಮುಂಚೂಣಿಯಲ್ಲಿ ಇದ್ದೀರಿ ಅನ್ನೋದು ಗೊತ್ತಾಗತ್ತೆ. ಇದಕ್ಕೆ ಜನಗಳು, ನಮ್ಮ ಕ್ಷೇತ್ರ, ನಮ್ಮ ವಾರ್ಡ್ ಬುದ್ಧಿ ಕಲಿಸುತ್ತೆ.